ತಾಲೂಕು ಗೋಣಿಕೊಪ್ಪ ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 22ರಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ಆಚರಣೆ ಆಯೋಜಿಸಲಾಗಿದೆ ಅಂತ ಸಮಿತಿ ಪ್ರಮುಖರಾದ ಸುಬ್ರಮಣಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶೋಭಾಯಾತ್ರೆ, ಮಧ್ಯಾಹ್ನ 12 ಗಂಟೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತಮ್ಮ ಮಕ್ಕಳನ್ನ ಈ ದೇಶದ ದೇಶಭಕ್ತ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹಿಂದೂ ಸಂಗಮವನ್ನು ಆಯೋಜನೆ ಮಾಡಿದೆ. ಗೋಣಿಕೊಪ್ಪಲಿನಲ್ಲಿ ದಿನಾಂಕ ಇದೇ ತಿಂಗಳು ಫೆಬ್ರವರಿ 22ನೇ ತಾರೀಕು ಭಾನುವಾರ ದಿನದಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ನಡೀತದೆ. ಬೆಳಿಗ್ಗೆ 10 ಗಂಟೆಗೆ ಗೋಣಿಕೊಪ್ಪದ ಎಪಿಎಂಸಿ ಅಥವಾ ಆರ್ಎಂಸಿ ಆವರಣದಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ಈ ಶೋಭಾಯಾತ್ರೆಯಲ್ಲಿ ಭಜನೆ ಕುಣಿತ, ಡೊಳ್ಳು ಕುಣಿತ, ಎರವ ನೃತ್ಯ, ಅದೇ ರೀತಿಯಲ್ಲಿ ನಾಗರೊಡೆಯ ಕುರುಬರ ನೃತ್ಯ, ಕೇರಳದ ಮಹಿಳೆಯರಿಂದ ಸಿಂಗಾರಿ ಮೇಳ, ಅನೇಕ ಪ್ರಚನ್ನ ವೇಷಗಳು, ಈ ರೀತಿ ಕಾರ್ಯಕ್ರಮ ಮೆರವಣಿಗೆ ಉದ್ದಕ್ಕೂ ನಡೆಯುತ್ತೆ. ಚಂಡೆ ವಾದ್ಯಗಳೊಂದಿಗೆ, ಕೊಡಗಿನ ವಾರದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಗೋಣಿಕೊಪ್ಪದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇರುತ್ತೆ. ನಂತರ ಗೋಣಿಕೊಪ್ಪಲಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ನಾವೇನು ದಸರಾ ಮೈದಾನ ಅಂತ ಹೇಳ್ತಿದ್ದೇವೆ, ಅಲ್ಲಿ ಸಂಘದ ಒಂದು ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಆ ಸಭೆಯಲ್ಲಿ ಸಂಘದ ಹಿರಿಯರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಿಚಯಸ್ಥರಾದ ನಮ್ಮ ಗೋಣಿಕೊಪ್ಪಲಿನ ಶ್ರೀ ಪ್ರಮೋದ್ ಕಾಮತ್ ಗ್ರೂಪ್ಸ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಯಲ್ಲಿ ಶ್ರೀಯುತ ಮಹೇಶ್ ಭಟ್ ಅವರು ಗೋಣಿಕೊಪ್ಪದವರಾದ ಪುರೋಹಿತರಿದ್ದಾರೆ, ಅವರು ಸಮೇತ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಹಾಗೆ ಮಹಿಳಾ ಅತಿಥಿಗಳಾಗಿ ಶ್ರೀಮತಿ ಗಂಜಾಂಡ ಲಕ್ಷ್ಮೀ ದೇವಯ್ಯ ಶಿಕ್ಷಕರಾಗಿರುತ್ತಾರೆ, ಅವರು ಸಮೇತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಮಾತುಗಳನ್ನು ಆಡಲಿದ್ದಾರೆ. ನಂತರ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಕೊಡಗಿನ ಉಮ್ಮತ್ತಾಟ ಹಾಗೂ ಬಳುಕಾಟದ ನೃತ್ಯವನ್ನು ನಡೆದಿದೆ. ಹಾಗೆ ವೇದಿಕೆಯಲ್ಲಿ ಇತರ ಒಂದೆರಡು ನೃತ್ಯಗಳನ್ನು ಸಮೇತ ಆಯೋಜನೆ ಮಾಡಲಾಗಿದೆ. ಶೋಭಾಯಾತ್ರೆ ಆರ್ಎಂಸಿ ಆವರಣದಿಂದ ಹೊರಟು ಪಟ್ಟಣದ ಮೂಲಕ ಮೈದಾನಕ್ಕೆ ಸೇರಲಿದೆ. ನಂತರ ಸಭಾ ಕಾರ್ಯಕ್ರಮ ನೆರವೇರಲಿದ್ದು, ಉದ್ಯಮಿ ಪ್ರಮೋದ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪುರೋಹಿತರಾದ ಮಹೇಶ್ ಭಟ್, ಶಿಕ್ಷಕಿ ಬೇಜಾಂಡ ರಶ್ಮಿ ದೇವಯ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು. ಹಿಂದೂ ಸಂಗಮ ಕಾರ್ಯಕ್ರಮ ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ 3000ಕ್ಕೂ ಅಧಿಕ ಗ್ರಾಮದಲ್ಲಿ ರಾಷ್ಟ್ರ ಸ್ವಯಂ ಸೇವಕ ಸಂಘದ ಸೂಚನೆಯಂತೆ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಹೊನ್ನಪೇಟೆ ತಾಲೂಕಿನ ಗೋಣಿಕೊಪ್ಪ ಗ್ರಾಮಕ್ಕೆ ಒಳಗೊಂಡಂತೆ ತಾರೀಕು 22ರಂದು ನಡೆಯುತ್ತಿರುವ ಈ ಹಿಂದೂ ಸಂಗಮ ಹಿಂದೂಗಳ ಒಂದು ಶಕ್ತಿ ಪ್ರದರ್ಶನ, ಹಿಂದೂಗಳ ಸಮಾಜದಲ್ಲಿರುವ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಮೂಲಕ ಏಕತೆಯಿಂದ ಅವರ ಸಾಂಸ್ಕೃತಿಕ ಸಂಪ್ರದಾಯವನ್ನು ಯುವ ಪೀಳಿಗೆಗೆ ಅರಿವು ಮೂಡಿಸುವುದರ ಮೂಲಕ ನಮ್ಮ ಹಿಂದೂ ಧರ್ಮದ ಶಕ್ತಿಯನ್ನು ಎಲ್ಲ ಜಾತಿಗಳ ಪ್ರಮುಖರು, ಮುಖಂಡರು, ಯಾರು ಭೇದ ಭಾವ ಇಲ್ಲದೆ ಎಲ್ಲ ಸೇರಿ ಅವರವರ ಸಂಪ್ರದಾಯದ ಒಪ್ಪನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ನಮ್ಮ ಗೋಣಿಕೊಪ್ಪದಲ್ಲಿ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಸಮಾಜದ ಎಲ್ಲ ಹಿಂದೂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿರುವಂತಹ ಎಲ್ಲ ಕಲಾತಂಡ ಇರ್ಬೋದು, ವಿಶೇಷ ಉಡುಪು ಇರ್ಬೋದು, ಉಮ್ಮತ್ತಾಟ ಇರ್ಬೋದು, ಮಲಯಾಳ ಚಂಡೆ ಇರ್ಬೋದು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಿ ರಾಷ್ಟ್ರಶಕ್ತಿಯೇ ಹಿಂದೂ ಶಕ್ತಿಯೇ ರಾಷ್ಟ್ರಶಕ್ತಿ ಅಂತ ಹೇಳುವ ನಿಟ್ಟಿನಲ್ಲಿ ತಾವು ಭಾಗವಹಿಸಿ ನಮ್ಮ ಸಮುದಾಯದ ಹಿಂದೂ ಧರ್ಮವನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ಸರ್ವರ ಪರವಾಗಿ ಕೇಳಿದರು. ಇನ್ನು ಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಪ್ರಮುಖರಾದ ಕಿಲನ್ ಗಣಪತಿ, ಸುರೇಶ್ ರೈ, ರಾಜೇಶ್ ಸೋಮಯ್ಯ ಉಪಸ್ಥಿತರಿದ್ದರು.